ಜಾನ್ ಚಾಪ್ಟರ್ 3, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ರಿಂದ 6 ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರನು ಅಂದನು. ನಿಕೋದೇಮನು ಆತನಿಗೆ, ಒಬ್ಬನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ 2ನೇ ಸಾರಿ ಪ್ರವೇಶಿಸಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರವೇ, ಮತ್ತು ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಸಾಕು. ಥ್ಯಾಂಕ್ ಯು. ಇಲ್ಲೇ ಯೇಸು ಸ್ವಾಮಿಗೂ ನಿಕೋದೇಮಸ್ಗೂ ನಡೆಯುವ ಒಂದು ಸಂಭಾಷಣೆ. ಕಾನ್ವರ್ಸೇಷನ್ ಬಿಟ್ವೀನ್ ಲಾರ್ಡ್ ಜೀಸಸ್ ಅಂಡ್ ನಿಕೋದೇಮಸ್. ಇಲ್ಲಿ ಯೇಸು ಸ್ವಾಮಿ ನಿಕೋದೇಮ ಹತ್ರ ನೋಡಿ ಹೇಳ್ತಾರೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದ್ರೆ ಪರಲೋಕ ರಾಜ್ಯವನ್ನು ನೋಡಲಾರನು. ನಿಕೋದೇಮ ಹೇಳ್ತಾರಪ್ಪ, ನನ್ನ ವಯಸ್ಸಾಗೈತೆ ಸ್ವಾಮಿ, ನಾನು ಮತ್ತೆ ಮುದುಕನು ತಾಯಿಯ ಗರ್ಭದಿಂದ ಮತ್ತೆ ಹುಟ್ಟಿ ಬರಕ್ಕಾಗಲ್ಲ. ಯೇಸು ಹೇಳ್ತಾರೆ, ಒಬ್ಬ ಮನುಷ್ಯನು ನೀರಿನಿಂದ ಆತ್ಮನಿಂದ ಹುಟ್ಟದಿದ್ರೆ ಅವನು ಪರಲೋಕ ರಾಜ್ಯವನ್ನು ಸೇರಲಾರನು. ಮೊದಲು ನೋಡಲಾರನು ಅಂತ ಹೇಳ್ತಾರೆ, ಎರಡು ಸೇರಲಾರನು ಅಂತ. ನೋಡಿ ತೇಜಂದ್ರೆ, ನಾವು ಪರಲೋಕ ರಾಜ್ಯಕ್ಕೆ ಸೇರಿರೋದು ನಾವು ಹೊಸದಾಗಿ ಹುಟ್ಟಿರೋ ಅನುಭವವನ್ನು ಹೊಂದಿದ್ರಿಂದ. We have received the born again experience, so we belong to the kingdom of God. ನೀರಿನಿಂದ ಆತ್ಮನಿಂದ ಹುಟ್ಟೋದು ನೋಡಿ, ಇದೆರಡು ಬೇರೆ ಬೇರೆ ಅನುಭವ ಅಲ್ಲ, ಇದೆರಡು ಒಂದೇ ಅನುಭವ. ನೀರಿನಿಂದ ಹುಟ್ಟೋದು ಅಂದ್ರೆ ಅದು ದೀಕ್ಷಾಸ್ಥಾನ ಅಲ್ಲ, ಅದು ದೀಕ್ಷಾಸ್ಥಾನ ಬೇರೆ. ವಾಟರ್ ಬ್ಯಾಪ್ಟಿಸಮ್ ಇಸ್ ಡಿಫ್ರೆಂಟ್. ಇಲ್ಲಿ ನೀರಿನಿಂದ ಆತ್ಮನಿಂದ ಹುಟ್ಟೋದು ಅಂತ ಹೇಳುವಾಗ ಒಂದೇ ಅನುಭವವನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಿಕೋದೇಮನಿಗೆ. ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್. ಅದ್ರ ಬಗ್ಗೆ ನಾವು ಕಲಿಯೋಣ. ಒಂದು ವಾಕ್ಯ ಓದೋಣ. 1 ಕೊರಿಂಥಿಯ 12ನೇ ಅಧ್ಯಾಯ 3ನೇ ವಚನ. ಬೇಗ 1 ಕೊರಿಂಥಿಯ 12ನೇ ಅಧ್ಯಾಯ 3ನೇ ವಚನ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದೇನೆಂದರೆ, ದೇವರಾತ್ಮನಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಯಾವ ಮನುಷ್ಯನು ಪವಿತ್ರಾತ್ಮನಿಲ್ಲದೆ, ನೋಟ್ ಮಾಡ್ಕೊಳ್ಳಿ, ಯಾವ ಮನುಷ್ಯನು ಯಾರೇ ಇರ್ಲಿ ಪವಿತ್ರಾತ್ಮನಿಲ್ಲದೆ ಹೊರತು ಯಾರು ಸಹ ಯೇಸುವನ್ನು ಕರ್ತನನ್ನು ಹೇಳಲಾರ. ಅಂದ್ರೆ ನೋಡಿ, ಇಲ್ಲಿ ಕರ್ತನಂತ ಹೇಳೋದಂದ್ರೆ ಯೇಸು ಸ್ವಾಮಿ ಕರ್ತನು ಸುಮ್ಮನೆ ಒಂದು ಮಾತು ನೋಡಿ. ಇದು ರಕ್ಷಣೆ ಅನುಭವ ಬಗ್ಗೆ ಹೇಳ್ತಾ ಇದ್ದಾರೆ. ರಕ್ಷಣೆ ಅನುಭವ, ದಿಸ್ ಈಸ್ ಟಾಕಿಂಗ್ ಅಬೌಟ್ ದಿ ಸಾಲ್ವೇಷನ್ ಎಕ್ಸ್ಪೀರಿಯನ್ಸ್. ಒಬ್ಬ ಮನುಷ್ಯನ ಹೆಂಗ್ ರಕ್ಷಣೆ ಹೊಂದೋದು ಕ್ಲಿಯರ್ ಆಗಿ ಇದೇ ಪೌಲನು 1 ಕೊರಿಂಥಿಯ 2 ಕೊರಿಂಥಿಯ ಪತ್ರಿಕೆಯನ್ನು ಬರೆದಿರೋದು ಅಪೊಸ್ತಲನಾದ ಪೌಲನು. ಇದೇ ಪೌಲನು ಇಲ್ಲೇ ಈ ಮಾತನ್ನು ಬರೆದಿರುವ ಇದೇ ಪೌಲನು ರೋಮಪುರದವ್ರಿಗೆ 10ನೇ ಅಧ್ಯಾಯ 9-10 ವಚನದಲ್ಲಿ ಹೇಳಿರ್ತಾರಂತ ನೋಡಿ. ನಾವು ಓದೋಣ. ರೋಮಪುರದವರಿಗೆ 10ನೇ ಅಧ್ಯಾಯ ಚಾಪ್ಟರ್ 10, ರೋಮನ್ಸ್ ಚಾಪ್ಟರ್ 10 9 and 10. ವಚನ 9 and 10, 9-10 ವಚನ. ನೀನು ಕರ್ತನಾದ ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಯಾಕಂದರೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ,
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ನೋಡಿ, ಬಾಯಿಂದ ಅರಿಕೆ ಮಾಡೋ ಮುಖಾಂತರವಾಗಿ ರಕ್ಷಣೆ ಉಂಟಾಗುತ್ತೆ. ಯೇಸುವೇ ಕರ್ತನು ಅಂತ ಅರಿಕೆ ಮಾಡೋದ್ರಿಂದ ರಕ್ಷಣೆ ಉಂಟಾಗುತ್ತೆ. ಸ್ಯಾಲ್ವೇಷನ್. ಪವಿತ್ರಾತ್ಮನಿಲ್ಲದೆ ಯಾರೂ ಸಹ ಯೇಸುವನ್ನು ಕರ್ತನು ಅಂತ ಅರಿಕೆ ಮಾಡಕ್ಕಾಗಲ್ಲ. ಅಂದ್ರೆ ಈಸ್ ಟಾಕಿಂಗ್ ಓವರ್ ಸ್ಯಾಲ್ವೇಷನ್, ರಕ್ಷಣೆಯ ಅನುಭವವನ್ನು ಕುರಿತು ಮಾತಾಡ್ತಾ ಇದ್ದಾರೆ. 1 ಕೊರಿಂಥಿ 12ನೇ ಅಧ್ಯಾಯ 13ನೇ ವಚನ. ಫಸ್ಟ್ ಕೊರಿಂಥಿಯನ್ಸ್ 12:13. ಯಾಕಂದರೆ ಯಹೂದ್ಯರಾಗಲಿ ಅನ್ಯರಾಗಲಿ ದಾಸರಾಗಲಿ ಮತ್ತು ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಬ್ಬನೇ ಆತ್ಮನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಆ ಒಬ್ಬ ಆತ್ಮನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿದ್ದಾನೆ. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಒಂದೇ ದೇಹವಾಗುವುದಕ್ಕಾಗಿ ಒಬ್ಬನೇ ಆತ್ಮನಿಂದ ನಮ್ಗೆ ದೀಕ್ಷಾಸ್ನಾನ ಮಾಡಿಸಲ್ಪಟ್ಟೆವು. ಪವಿತ್ರಾತ್ಮನು ನಮ್ಮನ್ನ ಕ್ರಿಸ್ತನ ದೇಹದಲ್ಲಿ, ಒಂದೇ ದೇಹ ಅಂದ್ರೆ ಕ್ರಿಸ್ತನ ದೇಹ. ಈಗ ನೋಡಿ, ನಾವು ಸಭೆ ಒಂದೇ ದೇಹ ಅಂದ್ರೆ ಯಾರ ದೇಹ? ಕ್ರಿಸ್ತನ ದೇಹ. ನಮ್ಮನ್ನ ಕ್ರಿಸ್ತನ ದೇಹದಲ್ಲಿ ನಮ್ಮನ್ನ ದೀಕ್ಷಾಸ್ನಾನ ಮಾಡಿಸಿರೋದು, ಬ್ಯಾಪ್ಟಿಸಮ್ ಮಾಡಿಸಿರೋದು ಪವಿತ್ರಾತ್ಮ. ನಮ್ಮನ್ನ ಪವಿತ್ರಾತ್ಮನೇ ಕ್ರಿಸ್ತನ ದೇಹದಲ್ಲಿ ಸೇರಿಸಿರೋದು. ಆ ಒಂದೇ ಆತ್ಮನನ್ನೇ ನಾವು ಪಾನವಾಗಿ ನಾವು ಹೊಂದ್ಕೊಂಡಿರೋದು. ಯೋಹಾನ 4ರಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನ್ ಕೊಡುವ ನೀರನ್ನು ಕುಡಿದ್ರೆ ಅವನಿಗೆ ದಾಹ ಉಂಟಾಗಲ್ಲ, ದಾಹ ತೀರ್ಸಲ್ಪಡುತ್ತೆ ಅಂತ. ಅಥವಾ ನೀರಡಿಕೆ ಅವ್ನು ಆಗಲ್ಲ ಅಂತ, ಮತ್ತೆ ನೀರಡಿಕೆ ಆಗಲ್ಲ. ನೋಡಿ, ಎಷ್ಟು ಕ್ಲಿಯರ್ ಆಗಿ ನಾವು ನೋಡ್ತೀವಿ ಈ ವಾಕ್ಯಗಳಲ್ಲಿ. ಹೊಸದಾಗಿ ಹುಟ್ಟೋದು ಪವಿತ್ರಾತ್ಮನ ಅನುಭವ. ಪವಿತ್ರಾತ್ಮನು ನಮ್ಗೆ ಆ ಅನುಭವವನ್ನು ಕೊಡಬೇಕು. That experience comes from Holy Spirit God. ಇನ್ನೊಂದು ವಾಕ್ಯ, ತೀತನು 3ನೇ ಅಧ್ಯಾಯ 5-6 ವಚನ. ತೀತನು ಆದರೆ 4-5 ವಾಕ್ಯ ಓದ್ತೇನೆ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಪ್ರೀತಿಯು ಮನುಷ್ಯನ ಕಡೆಗೆ ಪ್ರತ್ಯಕ್ಷವಾದಾಗ ನಾವು ಮಾಡಿದ ನೀತಿಯ ಕ್ರಿಯೆಗಳಿಂದಲ್ಲ, ಆದರೆ ಆತನ ಕರುಣೆಯಿಂದಲೇ ಪುನರ್ಜೀವನದ ತೊಲುವಿಕೆಯಿಂದಲೂ. ನೀರಿನಿಂದ ಹುಟ್ಟೋದು ಅಂತ ನಾವು ಹೇಳುವಾಗ ಇಲ್ಲಿ ನೋಡಿ, ಇಲ್ಲಿ ತೀತನಿಗೆ ಪೌಲನು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಪುನರ್ಜೀವನದ ತೊಳುವಿಕೆಯಿಂದಲೂ ಪವಿತ್ರಾತ್ಮನ ನೂತನ ಸ್ವಭಾವವನ್ನು ಉಂಟು ಮಾಡುವುದರಿಂದಲೂ ಆತನು ನಮ್ಮನ್ನು ರಕ್ಷಿಸಿದನು. ಯಾವಾಗ ಒಬ್ಬ ವ್ಯಕ್ತಿಗೆ ಹೊಸದಾಗಿ ಹುಟ್ಟುವ ಅನುಭವವನ್ನು ಹೊಂದ್ಕೊಂತಾನೋ ಆಗ್ನೇ ಆ ವ್ಯಕ್ತಿ ರಕ್ಷಣೆಯನ್ನು ಹೊಂದ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾನು ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳುವಾಗ ಆ ರಕ್ಷಣೆಗೊಂದು ಅನುಭವ ಐತೆ. ಅದು ಪವಿತ್ರಾತ್ಮನಿಂದ ಉಂಟುವಾಗ ಹೊಸದಾಗಿ ಹುಟ್ಟುವ ಅನುಭವವನ್ನು ಹೊಂದ್ಕೊಳ್ಬೇಕು. ಆ ಹೊಸದಾಗಿ ಹುಟ್ಟುವ ಅನುಭವವನ್ನು ಯಾರು ಹೊಂದ್ಕೊಂತಾರೋ ಅವರೇ ಯೇಸುವೇ ಕರ್ತನು ಅಂತ ಅರಿಕೆ ಮಾಡೋದು. That's by the salvation experience. Salvation experience. ಸೊ ನೀರಿನಿಂದ ಹುಟ್ಟೋದಂದ್ರೆ ಅಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗೈತೆ. ಪುನರ್ಜೀವನದ ತೊಳುವಿಕೆಯಿಂದಲೂ. ರೀಜನರೇಷನ್ ಆಫ್ ವಾಟರ್, ರೀಜನರೇಷನ್ ಅಂತಾರೆ ಪುನರ್ಜನ್ಮದ. ನೋಡಿದ್ದೇವೆ ಚಂದ್ರ. ಸೊ ನಾವು ರಕ್ಷಣೆ ಹೊಂದಿದೀವಿ ಅಂದ್ರೆ ನಮ್ಗೆ ಹೊಸದಾಗಿ ಹುಟ್ಟಿರೋ ಅನುಭವವನ್ನು ಹೊಂದ್ಕೊಂಡಿದ್ದೀವಿ. ಅದರಿಂದ ಯೇಸುವೇ ಕರ್ತನು ಅಂತ ನಾವು ಅರಿಕೆ ಮಾಡಿದೀವಿ, ಅರಿಕೆ ಮಾಡ್ತಾ ಇದೀವಿ. ನಾವು ದೇವರಿಗೋಸ್ಕರ ಜೀವಿಸ್ತಾ ಇದ್ದೀವಿ. ಓಕೆ,
ಇನ್ನೊಂದು ವಾಕ್ಯ ಓದೋಣ. ಎಫೆಸ 5ನೇ ಅಧ್ಯಾಯ 25-26ನೇ ವಚನ. ಫಿಶ್, ನೀರಿನ ತೊಳುವಿಕೆ. ಈಗ ಆತ್ಮನಿಂದ ಹುಟ್ಟೋದು ಅಂದ್ರೆ ನಮ್ಗೆ ಗೊತ್ತು. ಈಗ ನೀರಿನಿಂದ ಹುಟ್ಟೋದ ಬಗ್ಗೆ ನಾವು ಕಲಿತಾ ಇದ್ದೀವಿ. ಪುನರ್ಜನ್ಮದ ತೊಳುವಿಕೆಯಿಂದಲೂ ಅದೇ ನೀರಿನಿಂದ ಪುನರ್ಜನ್ಮದ ತೊಳುವಿಕೆ. ಪುರುಷರೇ, ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಯಾಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು, ಮತ್ತು ಆತನು ಅದನ್ನು, ಸಭೆಯನ್ನು, ವಾಕ್ಯ ಎಂಬ ನೀರಿನಿಂದ ತೊಳೆದು. ಇಲ್ಲಿ ವಾಕ್ಯ ಎಂಬ ನೀರಿನಿಂದ ತೊಳೆದು. ಇಲ್ಲಿ ವಾಕ್ಯ ಶುದ್ಧೀಕರಣಕ್ಕೆ ಏನ್ ಹೇಳ್ತಾ ಇದ್ದಾರೆ? ವಾಕ್ಯ ಎಂಬ ನೀರಿನಿಂದ. ವಾಕ್ಯವು ಸಹ ನೀರಿನಂತೆ ನಮ್ಮನ್ನು ಶುದ್ಧೀಕರಿಸುತ್ತೆ. ಅರ್ಥ ಆಗುತ್ತಾನೆ ಹೇಳೋದು? ವಾಕ್ಯ ಎಂಬ ನೀರಿನಿಂದ ನಮ್ಮನ್ನು ವಾಕ್ಯ ನೀರಲ್ಲ, ವಾಕ್ಯ ನೀರ್ ತರ ನಮ್ಮನ್ನು ಶುದ್ಧೀಕರಿಸುತ್ತೆ. ಬೇಸಿಕ್ ಆಗಿ ನೀರ್ ಏನ್ ಮಾಡುತ್ತೆ? ನಮ್ಮನ್ನ ಶುದ್ಧೀಕರಿಸುತ್ತೆ, ಕ್ಲೀನ್ ಮಾಡುತ್ತೆ. ನೀರಿನಿಂದ ನಮ್ಮನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿದ, ಒಬ್ಬ ವ್ಯಕ್ತಿ ನೀರಿನಿಂದ, ಆತ್ಮನಿಂದ. ಸೊ ನೀರಂತ ಹೇಳುವಾಗ ಪವಿತ್ರಾತ್ಮನು ನೀರ್ ತರ ನಮ್ಮನ್ನು ಶುದ್ಧೀಕರಿಸ್ತಾರೆ. ಸೊ ಅಲ್ಲಿ ಪವಿತ್ರಾತ್ಮನು ಮಾನಸಾಂತರವನ್ನು, ಶುದ್ಧೀಕರಣವನ್ನು, ನಮ್ಮನ್ನು ಒಳಸಿಂದ, ಪಾಪದಿಂದ ನಮ್ಮನ್ನು ಶುದ್ಧೀಕರಿಸೋದು ಪವಿತ್ರಾತ್ಮನು ಅಂತ ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ. ನೋಡಿ, ಒಬ್ಬ ಪರಿಸೇಯನಾಗಿ ನಿಕೋದೇಮ ಪರಿಸೇಯನು, ಉಪದೇಶಿ, ವಾಸ್ ಅ ಟೀಚರ್. ಧರ್ಮಶಾಸ್ತ್ರವನ್ನು ಉಪದೇಶಿ ನೀರಿನಿಂದ, ಆತ್ಮನಿಂದ ಅಂತ ಹೇಳುವಾಗ ನಿಕೋದೇಮ ಗೊತ್ತಾಯ್ತು, ಅರ್ಥ ಆಯ್ತು. ಯಾಕಂದ್ರೆ ವಿಮೋಚನ ಕಾಂಡ 30ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ 18ರಿಂದ 21ವರೆಗೂ ಯಾಜಕರು ಅಥವಾ ಯಾಜಕರು ದೇವರ ಪ್ರಸನ್ನತೆಗೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಬಿಡಾರ ಒಳಗಡೆ ಹೋಗಕ್ಕಿಂತ ಮುಂಚೆ ತನ್ನನ್ನು ಅವ್ರು ಏನ್ ಮಾಡ್ಬೇಕು? ಶುದ್ಧೀಕರಿಸ್ಕೊಳ್ಬೇಕು ನೀರಿಂದ. ದೇ ಹ್ಯಾವ್ ಟು ವಾಶ್ ದೇರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ತಮ್ಮನ್ನ ತೊಳ್ಕೊಳ್ಬೇಕು ಅವರು ನೀರಿಂದ, ಶುದ್ಧೀಕರಣ. ಸೊ ಯೇಸು ಸ್ವಾಮಿ ನಿಕೋದೇಮಿಗಳವಾಗ ಶುದ್ಧೀಕರಣ ಬಗ್ಗೆ ಹೇಳ್ತಾ ಇದ್ರು. ಹಿ ವಾಸ್ ಟಾಕಿಂಗ್ ಅಬೌಟ್ ಕ್ಲೆನ್ಸಿಂಗ್. ಪವಿತ್ರಾತ್ಮನು ನಮ್ಮನ್ನು ಶುದ್ಧೀಕರಿಸ್ತಾರೆ. ಈಗ ಹೊಸದಾಗಿ ಹುಟ್ಟುವ ಅನುಭವವನ್ನು ಹೊಂದಿಕೊಳ್ಳುವ ವ್ಯಕ್ತಿ ಒಂದು ದೇವರೊಂದಿಗೆ ಒಂದು ಅನುಭವ, ಆತ್ಮನಿಂದ ಹುಟ್ಟುವ ಒಂದು ಅನುಭವವನ್ನು ಹೊಂದ್ಕೊಂತಾರೆ. ಇನ್ನೊಂದು ಅನುಭವ ಶುದ್ಧೀಕರಣದ ಒಂದು ಅನುಭವ. ಅದಕ್ಕೆ ಪಾಪದಿಂದ ಬಿಡುಗಡೆ. ಅವನ್ ಮಾಡ್ತಿರುವ ಒಳಸು ಪಾಪ ಇದನ್ನ ಬಿಟ್ಬಿಡ್ತಾನೆ ವ್ಯಕ್ತಿ. ಯಾಕಂದ್ರೆ ಅದ್ರಲ್ಲಿ ಶುದ್ಧೀಕರಣ ಉಂಟಾಯ್ತು. ಪವಿತ್ರಾತ್ಮನು ಶುದ್ಧೀಕರಣವನ್ನು ಉಂಟು ಮಾಡಿದ್ರು. ಹಿ ಕ್ಲೆನ್ಸ್ ದಟ್ ಪರ್ಸನ್. ಆ ವ್ಯಕ್ತಿನ ಶುದ್ಧೀಕರಿಸಿದ್ರು ದೇವರು. ಇದು ಪವಿತ್ರಾತ್ಮನ ಕ್ರಿಯೆ. ಅದೇ ಹೊಸದಾಗಿ ಹುಟ್ಟುವ ಅನುಭವ. ಒಂದು ದೇವರನ್ನು ಅರ್ಥ ಮಾಡ್ಕೊಂತಾನೆ ಆತ್ಮದಲ್ಲಿ, ದೇವರ ಬಗ್ಗೆ ಒಂದು ಅರಿವು, ದೇವರ ಅನುಭವ, ದೇವರ ರಾಜ್ಯವನ್ನು ಕಾಣುವಂತೆ ಕಣ್ಣು ತೆರೆಯಲ್ಪಡೋದು, ಕತ್ತಲೆ ಬಿಟ್ಟೋಗೋದು, ಸೈತನ ಅಧಿಕಾರ ಜೀವಿತದಿಂದ ಒಡೆದೋಗೋದು, ದೇಹದ ಗ್ರಿಪ್, ಒಂದು ಹಿಡಿತದಿಂದ ಒಂದು ಬಿಡುಗಡೆ, ರಿಲೀಸ್ ಆಗೋದು, ಇನ್ನೊಂದು ಕಡೆ ಶುದ್ಧೀಕರಣ. ಇದನ್ನೇ ಯೇಸು ಸ್ವಾಮಿ ಹೇಳಿದ. ಇನ್ನೊಂದು ವಾಕ್ಯ ಓದೋಣ. 1 ಪೇತ್ರ 1:23. 1 Peter 1:23. ಓದಿ. ಯಾಕಂದರೆ ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ, ಆ ಜನನವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ಆದರೆ ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಮತ್ತೆ ಪುನರ್ಜನ್ಮ ಬಗ್ಗೆ ಮಾತಾಡ್ತಾರೆ ನೋಡಿ. ವಾಕ್ಯದಿಂದ ಹುಟ್ಟಿದ್ದೀವಿ, born of God. ಇನ್ನೊಂದು ವಾಕ್ಯ ಎಜೆಕಿಯಲ್ 36ನೇ ಅಧ್ಯಾಯ 25ನೇ ವಚನ. ಎಜೆಕಿಯಲ್ 36:25. ನಾನು ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಚಿಮುಕಿಸುತ್ತೇನೆ ಮತ್ತು ನೀವು ಶುದ್ಧವಾಗುವಿರಿ,
ನಿಮ್ಮ ಎಲ್ಲ ಅಶುದ್ಧತ್ವಗಳಿಂದಲೂ ನಿಮ್ಮ ಎಲ್ಲ ವಿಗ್ರಹಗಳಿಂದಲೂ ನಿಮ್ಮನ್ನು ಶುದ್ಧೀಕರಿಸುವೆನು. 26 ನೋಡಿ, ಮತ್ತು ನಿನಗೆ ಹೊಸ ಹೃದಯವನ್ನು ಕೊಟ್ಟು ಹೊಸ ಆತ್ಮವನ್ನು ನಿಮ್ಮೊಳಗೆ ಇಡುವೆನು, ಮತ್ತು ನಿಮ್ಮ ದೇಹದಿಂದ ಕಲ್ಲಿನ ಹೃದಯವನ್ನು ಹೊರಗೆ ತೆಗೆದು ನಿಮಗೆ ಮಾಂಸದ ಹೃದಯವನ್ನು ಕೊಡುತ್ತೇನೆ. ಇಲ್ಲಿ ಶುದ್ಧೀಕರಣ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ನೀರನ್ನು ಚಿಮುಕಿಸಿ ನಿಮ್ಮನ್ನು ಶುದ್ಧೀಕರಿಸ್ತೇನೆ, ನಿಮ್ಮ ವಿಗ್ರಹಗಳಿಂದ, ನಿಮ್ಮ ಅಶುದ್ಧತೆಯಿಂದ. ಇದನ್ನೇ ಯೇಸು ಸ್ವಾಮಿ ಮಾತಾಡಿದ್ದು, ಇದನ್ನೇ ದಿಕ್ಕೋದೇಮ್ ಅರ್ಥ ಮಾಡ್ಕೊಂಡ್ರು. ಯಾಕಂದ್ರೆ ಆಲ್ರೆಡಿ ದೇವರು ಪ್ರವಾದಿಯಾದ ಎಜೆಕೀಯೇಲನ ಮುಖಾಂತರವಾಗಿ ಮಾತನಾಡಿದ್ರು. ನೀರಿನ ಮುಖಾಂತರವಾಗಿ ಒಂದು ಶುದ್ಧೀಕರಣ. ಸೊ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುವಾಗ ಈ ಒಂದು ನೀರಿನ ಶುದ್ಧೀಕರಣವು ಸಹ ಹೊಂದ್ಕೊಂತಾರೆ. ನೀರಿನಿಂದ ಹುಟ್ಟೋದು ಅಂದ್ರೆ ಪವಿತ್ರಾತ್ಮನ ಮುಖಾಂತರವಾಗಿ ಶುದ್ಧೀಕರಣವನ್ನು ಹೊಂದ್ಕೊಳ್ಳೋದು. A cleansing from our sins, cleansing from idolatry. ಇದೇ ನೀರಿನಿಂದ ಹುಟ್ಟೋದು. ಆತ್ಮನಿಂದ ಹುಟ್ಟೋದಂದ್ರೆ ಗೊತ್ತು, ಆತ್ಮನ ಅನುಭವ, ದೇವರ ನೋಡುವಂತೆ ಕಣ್ಣುಗಳು ತೆರೆಯಲ್ಪಡೋದು. ಚಾಪ್ಟರ್ 3, 5-6.